ವಿವಾಹಿತ ಮಹಿಳೆಯನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಬಹಿಷ್ಕಾರ ಹಾಕಲಾಗಿದೆ. 8 ವರ್ಷಗಳಿಂದ ಬಹಿಷ್ಕಾರ ಅನುಭವಿಸಿದ್ದಂಥ ಕುಟುಂಬಕ್ಕೆ ಈಗ ಮತ್ತೆ ಶಿಕ್ಷೆ. ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯನಿಗೂ ಬಹಿಷ್ಕಾರದ ಶಿಕ್ಷೆ ತಟ್ಟಿದೆ. ಪರ್ವತ ಮಲ್ಲಯ್ಯ ಸಮಾಜದಿಂದ ಹೊಳ್ಳಿ ಕುಟುಂಬಕ್ಕೆ 8 ವರ್ಷ ಬಹಿಷ್ಕಾರ ಹಾಕಲಾಗಿದೆ. ನಮಗೆ ನ್ಯಾಯ ಕೊಡಿಸಿ ಅಂತ ಪಾಪ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ವಿವಾಹಿತ ಮಹಿಳೆಯನ್ನ ಪ್ರೀತಿಸಿ ಮದುವೆ ಆಗಿದ್ರಂತೆ. ಪ್ರೀತಿಸಿ ಮದುವೆ ಆಗೋದ್ರಲ್ಲಿ ಏನ್ರಿ ತಪ್ಪು? ಆ 8 ವರ್ಷ ಚೆನ್ನಾಗಿದ್ದಾರಲ್ಲ. ಒಂದು ವೇಳೆ ಚೆನ್ನಾಗಿಲ್ಲದೆ ಹೋಗಿದ್ರೆ ಆಯ್ತಪ್ಪ ನೀವು ಬಹಿಷ್ಕಾರ ಹಾಕಿ, ಯಾರು ಬೇಡ ಅಂದರು. ಚೆನ್ನಾಗಿದ್ದಾರೆ, ಇದಕ್ಕಿಂತ ಇನ್ನೇನು ಬೇಕು? ಈಗ 8 ವರ್ಷ ಬಹಿಷ್ಕಾರ ಮುಗಿಸಿ ಬಂದರೂ ಮತ್ತೆ ಬಹಿಷ್ಕಾರ ಅಂತೆ. ನಮ್ಮ ಹೊರಗಿಟ್ಟ ನೋಡ್ರಿ 8 ವರ್ಷ 9 ವರ್ಷ ಆತ್ರಿ. ಇಟ್ಟು ನಮ್ಮನ್ನ ಯಾರು ಕರೆಯಾಗಿಲ್ಲ, ವಂಶನ ಕರೆಯಾಗಿಲ್ರಿ, ಏನು ಕರೆಯಾಗಿಲ್ಲ. ದೈವರ ಮಾಡ್ಯಾವ ಎಲ್ಲರೂ ನಮ್ಮನ್ನ. ಮತ್ತು ನಮ್ಮ ಕೂಟ ನಮ್ಮ ಅಕ್ಕ ತಂಗಿಯರು ಯಾರು ಬಂದ್ರು ಅವ್ರನ್ನ ಹೊರಗಿರ್ತಾರ್ರಿ. ಯಾರು ಕರ್ಕಲ್ಲ, ಬಹಿಷ್ಕಾರ. ಮತ್ತೆ ನಾವು ಹೇಳಕ್ ಹೋದ್ರೆ ನಾವು ಬಹಿಷ್ಕಾರ ಇಟ್ಟಿಲ್ಲ ಅಂತಾರೆ. ಇಲ್ಲಿ ಬರ್ದಾಗ ಯಾರು ಕರಿಬೇಡ್ರಿ ಅವ್ರನ್ನ ಅಂತಾರ. ಹಿಂಗ ಮಾಡ್ತಾರೆ. ನಮ್ಮ ದೈವದಾರ ನೋಡ್ರಿ ಎಲ್ಲರೂ ಮಾಡೋದು. ನಮ್ನ ಯಾರ್ಯಾರು ಕರೆಯಾಗಿಲ್ಲ, ಕಾಲು ಬ್ಯಾನಿ ಕೈ ಬ್ಯಾನಿ ಎಲ್ಲ ಬೇಕು. ನಮ್ಗೆ ಯಾರು ನೋಡಕ್ ಬರಾಗಿಲ್ರಿ. ಎಲ್ಲ ಏನು ತೊಂದರೆ ಇಲ್ಲ. ಶಿವಾಜಪ್ಪನ ಮನೆಗೆ ಹೋಗಿ ಊಟ ಮಾಡಿ ಬಂದರೆ ಏನು ತೊಂದರೆ ಇಲ್ಲ. ನಾಯಿ ಇಲ್ಲ, ನಿಗತಿಲ್ಲ, ಇಲ್ಲಿಗೆ ಮುಗಿತು. ಎಲ್ಲಾರು ಯಾರು ಊಟ ಮಾಡ್ಬೋದು, ಯಾರಿಗೆ ಅದಕ್ಕೆ ಅಡ್ಡುಪಡಿಸಂತಿಲ್ಲ ಅಂದವರು. ನಾನು ಶಿವಾಜಪ್ಪನ ಮನ್ಯಾಗ ಒಂದು ದರ್ಗದ ಉರ್ಸುತ್ರಿ. ಆ ಉರ್ಸಿಗೆ ಬಂದು ಊಟ ಮಾಡಿದವ್ರನ್ನ ನನ್ನ ಸತ್ಯ ಬಹಿಷ್ಕಾರ ಇಟ್ಟರು. ಏನ್ರಿ? ಯಾವ ಕಾರಣಕ್ಕೆ ಬಹಿಷ್ಕಾರ ಮಾಡಿದ್ರಿ ಇವ್ರನ್ನ? ಯಾವ ಕಾರಣಕ್ಕೆ ಬಹಿಷ್ಕಾರ ಮಾಡಿದ್ರಿ ಇವ್ರನ್ನ? ಅಂದ್ರೆ ಅವರು ಮಗಳು, ಇದು ಮಗಳು ಇದು ಸೊಸಿ ಮಗ, ಅವರು ಒಂದು ಆತ ಕರ್ಕೊಂಡು ಬಂದಿದ್ದನ್ರಿ. ಒಂದು ತಪ್ಪು ಮಾಡಿದಕ್ಕೆ ಅದ್ರ ಸಂಬಂಧ ನ್ಯಾಯ ಮಾಡೋಣಂದು ಮಸ್ತ್ ಹೇಳಿದ್ರು. ನಾಯಕನೂ ಬರಲಿಲ್ಲ, ತೀರ್ಮಾನಕ್ಕೂ ಬರಲಿಲ್ಲ. ಎಲ್ಲ ಮಿಕ್ಕಿದು ಹೋತು. ಪೊಲೀಸ್ ಠಾಣನೂ ಆಯ್ತು. ಅಲ್ಲಿ ಹೋಗಿ ಬಹಿಷ್ಕಾರ ಇಟ್ಟಿಲ್ಲ ಅಂತ ನಾವೇ ಹೇಳಿದ್ವಿ. ಅವಾಗ ಹೇಳಿ ಇಲ್ಲಿಗೆ ಬಂದಿಂದ ಯಾರು ಹೋಗಕ್ಕೆ. ರಾಜು, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತೀವಿ. ರಾಜು, ನಾವು ಎಲ್ಲಿದ್ದೀವಿ ಅಂತ ಇನ್ನೂ 21ನೇ ಶತಮಾನದಲ್ಲಿದ್ದೀವಿ. ಇನ್ನೂ ಕೂಡ ಬಹಿಷ್ಕಾರ, ಇನ್ನೂ ಕೂಡ ಈ ಥರದ ಕಾನೂನು ಕಟ್ಟಳೆಗಳು ಇವತ್ತೂ ನಡೀತಾ ಇದೆಯಲ್ಲ ಅಂತ ಈ ಪ್ರಕರಣದಲ್ಲಿ ಆಗಿದ್ದೇನು? ನಿಜಕ್ಕೂ ವಾಸು, ಏನಂತಂದ್ರೆ ಕೊಪ್ಪಳದಂತಹ ಏನು ಹಿಂದುಳಿದ ಪ್ರದೇಶ, ನಾವು ಬರದನಾಡು ಪ್ರದೇಶ ಅಂತೀವಿ. ಇಲ್ಲಿ ಇವತ್ತಿಗೂ ಇಂದಿಗೂ ಇಲ್ಲಿ ಏನು ದಲಿತರಿಗೆ ಆಗಿರ್ಬೋದು, ಏನು ಹಿಂದುಳಿದ ವರ್ಗದವ್ರಿಗೆ ಆಗಿರ್ಬೋದು, ಈ ಬಹಿಷ್ಕಾರ ಪದ್ಧತಿ ಮತ್ತು ಅಸ್ಪೃಶ್ಯತೆ ಪದ್ಧತಿ ಇಂದು ಜೀವಂತವಾಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನವಾಗುತ್ತೆ. ಏನಂತಂದ್ರೆ ಕೊಪ್ಪಳದ ಒಂದು ಚಿಲಕಮುಖಿ ಗ್ರಾಮ ಇದೆ. ಚಿಲಕಮುಖಿ ಗ್ರಾಮದಲ್ಲಿ ಮಂಜುಳಾ ಮತ್ತು ಹನುಮಂತನವರು ಅಂದ್ರೆ ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಅಂದ್ರೆ ಆಲ್ರೆಡಿ ಮಂಜುಳಾಗೆ ಬಾಲ್ಯದಲ್ಲಿ ಏನಂದ್ರೆ ಪ್ರೀತಿ ಅಂದ್ರೆ ಬಾಲ್ಯದಲ್ಲಿ ಬಾಲ್ಯ ವಿವಾಹ ಆಗಿರುತ್ತೆ. ಹಾಗಾಗಿ ಅವ್ರು ಏನಂತಂದ್ರೆ ಅದನ್ನ ಆ ಮಂಜುಳಾ ಏನಂದ್ರೆ ಹನುಮಂತನ ಮೇಲೆ ಒಂದು ಇಷ್ಟಪಟ್ಟು ನಂತರ ದಿನಗಳಲ್ಲಿ ಒಂದು ಲೆವೆಲಿಗೆ ಬಂದ್ರೆ ಬುದ್ಧಿಮಟ್ಟ ಬಂದಾಗ ಹನುಮಂತನ ಮದುವೆ ಆಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ಗ್ರಾಮದಲ್ಲಿರುವಂತಹ ಏನು ಈ ಉಳ್ಳಿ ಕುಟುಂಬ ಅಂತ ಹೇಳಿ ಕರೀತಾರೆ ಹನುಮಂತ ಅವ್ರ ಕುಟುಂಬನ. ಸೊ ಈ ಉಳ್ಳಿ ಕುಟುಂಬದವರು ಏನಂದ್ರೆ, ನೀವು ಮದುವೆ ಆಗಿರೋದಕ್ಕ, ನಮ್ಮಲ್ಲಿ ಈ ವಿವಾಹಿತಗಳನ್ನು ನೀವು ಮದುವೆ ಆಗಿರೋದಕ್ಕ ನಮ್ಮ ಇಡೀ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಹಾಗಾಗಿ ನಿಮ್ಮನ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿ ಇಡೀ ಕುಟುಂಬವನ್ನು ಕಳೆದ 8 ವರ್ಷದಿಂದ ಬಹಿಷ್ಕಾರ ಹಾಕಿದ್ರು. ಬಹಿಷ್ಕಾರದಿಂದ ಮುಕ್ತ ನಂತರ ಮತ್ತೆ ಅವರು ಚಿಲಕಮುಖಿ ಗ್ರಾಮಕ್ಕೆ ಬಂದಾಗ ಆ ಗ್ರಾಮದಲ್ಲಿ ಎಲ್ಲರೂ ಈಗ ಮತ್ತೆ ನಾವು ಒಂದಾಗಿವಿ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿದಾಗ ಅವ್ರ ಮನೆಗೆ ಬಂದು ಊಟ ಮಾಡಿರ್ತಾರೆ. ಸೊ ಊಟ ಮಾಡಿದವ್ರಿಗೂ ಕೂಡ ಈಗ ಬಹಿಷ್ಕಾರ ಹಾಕಿರುವಂಥದ್ದು. ಸೊ ಹಾಗಾಗಿ ಏನು ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಇದ್ದಾರೆ, ಇವ್ರ ಮನೆಗೆ ಊಟ ಮಾಡಕ್ಕೆ ಬಂದಿರ್ತಾರೆ, ಅವ್ರಿಗೂ ಕೂಡ ಈಗ ಏನಂತಂದ್ರೆ ಬಹಿಷ್ಕಾರ ಹಾಕಿರುವುದು. ಹಾಗಾಗಿ ಈ ಶಿವಾಜಪ್ಪ ಕುಟುಂಬ ಏನಂತಂದ್ರೆ ಈಗ ಇಡೀ ಕುಟುಂಬ ಕಣ್ಣೀರಿಡುತ್ತಿರುವಂಥದ್ದು. ಸೊ ನಮ್ಗೆ ಈ ಶಿಕ್ಷೆ ಯಾಕೆ? ನಾವೆಲ್ಲ ಈಗ 8 ವರ್ಷ ಆಗಿದೆ, ಒಂದು ಮಗು ಕೂಡ ಆಗಿದೆ, ಎಲ್ಲಾನು ಆಗಿದೆ. ಆದ್ರೂ ಕೂಡ ನೀವು ಕೊಟ್ಟ ಶಿಕ್ಷೆ ಅಂತ ನಾವು ಅನುಭವಿಸಿ ಈಗ ಬಂದಿದ್ದೀವಿ. ಬೇರೆ ಬೇರೆ ಕಡೆ ಹೋಗಿ ವಾಸ ಮಾಡಿ ಈಗ ನಾವು ಗ್ರಾಮಕ್ಕೆ ಬಂದಿವಿ. ನಮ್ಗೆ ಸ್ವತಂತ್ರವಾಗಿ ಬದುಕಲು ಬಿಡ್ರಿ. ನಮ್ಮ ಮನೆಗೆ ಬರೋರು ಯಾರೇ ಬರಲಿ, ಅವರು ನಮ್ಮ ಪ್ರೀತಿಯಿಂದ ಬರ್ತಾರೆ, ಅವ್ರಿಗೂ ಕೂಡ ನೀವು ಯಾಕೆ ಶಿಕ್ಷೆ ಕೊಡ್ತೀರಿ ಅನ್ನುವಂತೆ ಈಗ ಹನುಮಂತ ಇಡೀ ಕುಟುಂಬ ಕೂಡ ಕಣ್ಣೀರು ಹಾಕ್ತಿರುವಂತದ್ದು ವಾಸು. ಓಕೆ, ಥ್ಯಾಂಕ್ ಯು ರಾಜು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.